ನಮಸ್ಕಾರ ವೀಕ್ಷಕರೇ. ಆ, ಈಗ ಆಲ್ರೆಡಿ ನಾವು ಫಸ್ಟ್ ಅಧ್ಯಾಯ ನೋಡಿದ್ವಿ. ಅದ್ರೊಳಗೆ ವೆಂಕಟಗಿರಿಗೆ ಇದ್ದ ಮಹತ್ವ ಅಥವಾ ಹೆಸರು ಹೆಂಗ್ ಬಂತು, ಯಾವ್ದ್ಯಾವ ಥರ ಹೆಸರು ಚೇಂಜ್ ಆಗಿ ವೆಂಕಟಗಿರಿ ಅಥವಾ ವೆಂಕಟಾದ್ರಿ, ವೆಂಕಟಾಚಲ ಅಂತ ಹೆಸರು ಬಂತು ಅಂತ ನೋಡಿದ್ವಿ ನಾವು. ಈಗ 2ನೇ ಅಧ್ಯಾಯ ಸ್ಟಾರ್ಟ್ ಮಾಡೋಣ ಅಂತ. ಶತಾನಂದ ಋಷಿಯು ಜನಕರಾಜನಿಗೆ ವೈಕುಂಠಪತಿ ನಾರಾಯಣನು ಶೇಷಾಚಲ ಪರ್ವತಕ್ಕೆ ಪ್ರಾಪ್ತವಾದ ಕಥೆಯನ್ನು ವಿಸ್ತೃತವಾಗಿ ಹೇಳಿದನು. ಎಂತೆಂದರೆ, ಶತಾನಂದ ಋಷಿಯು ಜನಕರಾಜನಿಗೆ ವೈಕುಂಠಪತಿ ನಾರಾಯಣನು ಶೇಷಾಚಲ ಪರ್ವತಕ್ಕೆ ಪ್ರಾಪ್ತವಾದ ಕಥೆಯನ್ನು ವಿಸ್ತೃತವಾಗಿ ಹೇಳಿದನು. ಹೆಂಗಂದ್ರ, ಜನಕರಾಜನೇ, ಪೂರ್ವಕಾಲದಲ್ಲಿ ಕಶ್ಯಪ ಮೊದಲಾದ ಋಷಿವರ್ಯರು ಪುಣ್ಯ ಪಾವನೆಯಾದ ಗಂಗೆಯ ತೀರದಲ್ಲಿ ಯಜ್ಞ ಮಾಡಹತ್ತಿದರು. ಆ ಸಮಯದಲ್ಲಿ ಪೂಜ್ಯನೂ ಜ್ಞಾನಿಯೂ ಆಗಿರುವ ನಾರದ ಮುನಿಯು ಅಲ್ಲಿಗೆ ಬಂದನು. ಅವನು ಆ ಕಶ್ಯಪಾದಿ ಋಷಿಗಳನ್ನು ಕುರಿತು, ಎಲೈ ಋಷಿವರ್ಯರೇ, ನೀವು ಈ ಯಜ್ಞವನ್ನು ಕೈಗೊಂಡ ಉದ್ದೇಶವೇನು? ಯಜ್ಞಫಲವು ಯಾರಿಗೆ? ಹಾಗೂ ಈ ಯಜ್ಞಕ್ಕೆ ಅಧ್ವರ್ಯರು ಅದಾರು ಎಂದು ಕೇಳಿದನು. ನಾರದನ ಈ ವಾಕ್ಯಗಳನ್ನು ಕೇಳಿ ಋಷಿಗಳು, ಹೌದು, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಎಂಬ ಬಗೆಗೆ ತಮ್ಮೊಳಗೆ ವಿಚಾರ ವಿನಿಮಯ ನಡೆಸಿದರು. ಬಹಳ ಹೊತ್ತಿನವರೆಗೆ ಅವರೆಲ್ಲರೂ ಈ ವಿಷಯವನ್ನು ಕುರಿತು ಆಲೋಚನೆ ಮಾಡಿ ಯಾರ ಕಡೆಯಿಂದನೂ ನಿಶ್ಚಿತ ಉತ್ತರ ಹೊರಬೀಳಲಿಲ್ಲ. ಎಲ್ಲರೂ ಒಂಥರ ಸಂಶಯಕ್ಕೊಳಗಾದ್ರು. ಈ ಮಾತಿನ ನಿರ್ಣಯ ಪಡೆಯುವುದಕ್ಕ ಅವರು ಬ್ರಹ್ಮವೇತ್ತರಲ್ಲಿ ಮಿಗಿಲಾದವನೆನ್ನಿಸಿದ ಭೃಗು ಋಷಿಯ ಸನ್ನಿಧಿಗೆ ಹೋದರು. ಅವರೆಲ್ಲರೂ ಭೃಗು ಋಷಿಯ ಎದುರಿಗೆ ಹೋಗಿ ನಯವಿನಯುಕ್ತರಾಗಿ ಕೈ ಮುಗಿದು, ಮಹಾಬುದ್ಧಿಶಾಲಿ ಋಷಿವರ್ಯನೇ, ಭೃಗು ಮುನಿಯೇ, ದೇವತೆಗಳಲ್ಲಿ ಶ್ರೇಷ್ಠನಾದ ಪರಮಪುರುಷನಾರೆಂಬುದನ್ನು ಗೊತ್ತು ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ನೀವು ಈಗಲೇ ಸುರಲೋಕಕ್ಕೆ ಗಮಿಸುವುದಾಗಬೇಕು ಅಂತ ಹೇಳ್ತಾರೆ. ಭೃಗು ಮುನಿಯು ಆಗಲೇ ಸತ್ಯಲೋಕದಲ್ಲಿಯ ಬ್ರಹ್ಮನ ಮಂದಿರಕ್ಕೆ ಹೋದನು. ಆ ಬ್ರಹ್ಮನು ಮಹಾಬಲಶಾಲಿಯು. ಜಗದುದಯದ ಮೊದಲೇ ಅವನು ಉತ್ಪನ್ನನಾದವನು. ಚತುರ್ಮುಖಗಳಿಂದ ಶೋಭಿತನು, ಸುಂದರಾಂಗನು, ಸರಸ್ವತಿಯಿಂದ ಸೇವಿತನು, ವೇದಘೋಷದಿಂದ ವಿರಾಜಿತನು, ಅಷ್ಟದಿಕ್ಪಾಲಕರಿಂದ ಕೂಡಿದವನು, ಕಿರೀಟದಿಂದ ಪ್ರಕಾಶಮಾನನು, ನಿರ್ದೋಷನು. ಇಂಥ ಸ್ವರೂಪಿಯಾದ ಆತನು ಜಗನ್ನಿಯಾಮಕನಾದ ನಾರಾಯಣನನ್ನು ಸ್ತುತಿಸುತ್ತಿದ್ದರಿಂದ ಭೃಗು ಋಷಿಯು ಆ ಬ್ರಹ್ಮನನ್ನು ಕಂಡು, ಇವನೇ ಎಲ್ಲರಲ್ಲಿ ಶ್ರೇಷ್ಠನು ಎಂದು ತನ್ನಲ್ಲಿ ಭಾವಿಸಿಕೊಂಡು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬ್ರಹ್ಮನು ತನ್ನನ್ನು ನಮಸ್ಕರಿಸಿದ ಭೃಗು ಋಷಿಯನ್ನು ಮಾತನಾಡಿಸಲಿಲ್ಲ. ಆಗ ಭೃಗು ಋಷಿಯು ತನ್ನ ಮನಸ್ಸಿನಲ್ಲಿ, ಈ ಬ್ರಹ್ಮನಿಗೆ ತಾನೇ ಮಿಗಿಲಾದ ದೇವನೆಂಬ ಗರ್ವ ಇದೆ ಎಂದು ತಿಳಿದು ಈತನಿಗೆ ಅರ್ಚನೆಯಿಲ್ಲ ಎಂಬ ಶಾಪವಿಟ್ಟು ಆಗಲೇ ಅಲ್ಲಿಂದ ಹಿಂದಿರುಗಿದನು. ಅವನು ಹಾಗೇ ಕೈಲಾಸ ಪರ್ವತಕ್ಕೆ ಬಂದನು. ಅಲ್ಲಿ ಶಿವನು ಪಾರ್ವತಿಯೊಡನೆ ಕಾಮಕ್ರೀಡಾಸಕ್ತನಾಗಿರುವುದನ್ನು ಕಂಡು ಒಂದು ಕ್ಷಣಕಾಲ ಅಲ್ಲಿ ನಿಂತನು. ಆದರೂ ಕಾಮುಕನಾದ ಆ ರುದ್ರನು ತನ್ನಲ್ಲಿ ಬಂದಿರುವ ಭೃಗು ಋಷಿಯನ್ನು ಕಣ್ಣೆತ್ತಿ ನೋಡಲಿ. ಪಾರ್ವತಿಯು ಮಾತ್ರ ಆ ಋಷಿಯನ್ನು ನೋಡಿ ಲಜ್ಜಿತಳಾದಳು. ಅವಳು ಶಿವನನ್ನು ಕುರಿತು, ದ್ವಾರದಲ್ಲಿ ಮುನಿಶ್ರೇಷ್ಠ ಭೃಗು ಋಷಿಯ ಆಗಮನವಾಗಿದೆ, ತೀವ್ರವೇ ನನ್ನನ್ನು ಬಿಡಿರಿ ಎಂದಳು. ಆಗ ಶಿವನು ಕೋಪದಿಂದ ಕಿಡಿಕಿಡಿಯಾಗಿ ಭೃಗು ಋಷಿಯನ್ನು ಸಂಹರಿಸುವ ತವಕದಿಂದ ಹೊರಗೆ ಬಂದನು. ಅವನು ದ್ವಾರಕ್ಕೆ ಬರುವುದೊಂದೇ ತಡ ಭೃಗು ಋಷಿಯು, ಎಲೆ ರುದ್ರನೇ, ಭೂಲೋಕದ ಜನರು ಇಂದಿನಿಂದ ನಿನ್ನ ಈ ಸುಂದರ ಸ್ವರೂಪವನ್ನು ಪೂಜಿಸದಿರಲಿ. ಕೇವಲ ನಿನ್ನ ಲಿಂಗ ಸ್ವರೂಪದಿಂದಲೇ ನೀನು ಜಗತ್ತಿನ ಜನರಿಂದ ಪೂಜಿತನಾಗು ಅಂತಂದು ಶಾಪ ಕೊಡ್ತಾನ. ತನ್ನ ಮೇಲೇರಿ ಬಂದ ರುದ್ರನನ್ನು ತಡೆದ. ಹಿಂಗ ಶಾಪ ಕೊಟ್ಟ. ಶಾಪಿತ ಶಿವನು ಪಶ್ಚಾತ್ತಾಪ ಪಡುತ್ತಾ ನಿಂತಿರುವಾಗಲೇ ಭೃಗು ಮುನಿಯು ಅಲ್ಲಿ ನಿಲ್ಲದೆ ಹಿಂತಿರುಗಿ ನೆಟ್ಟಗೆ ವೈಕುಂಠಕ್ಕೆ ಬರ್ತಾನೆ. ಅಲ್ಲಿ ಪ್ರಾಕಾರದಲ್ಲಿ ಗೋಪುರಯುಕ್ತ 4 ದ್ವಾರಗಳಲ್ಲಿ 4 ದ್ವಾರ ರಕ್ಷಕರು ಕಾವಲು ಮಾಡುತ್ತಾ ನಿಂತಿರುವುದನ್ನು ಕಂಡ ಹರಿಮಂದಿರವನ್ನು ಒಳ ಸೇರಿ ನೆಟ್ಟಗೆ ಹೋಗ್ತಾನೆ. ಹರಿಶ್ರಯ್ಯಾಗ್ರಹ ಹೋಗಿ ಪ್ರವೇಶ ಮಾಡ್ತಾನೆ. ಅಲ್ಲಿ ಲಕ್ಷ್ಮಿಯಿಂದೊಡಗೂಡಿದ ದಿವ್ಯವಾದ ಶೇಷ ಮಂಚದ ಮೇಲೆ ಮಲಗಿರುವ ದೇವೇಶನನ್ನು ನೋಡ್ತಾನೆ. ಕೋಪದಿಂದ ಕಿಡಿಕಿಡಿ ಕಿಡಿಕಿಡಿ ಆತ. ಕೂಡಲೇ ತನ್ನ ಪಾದದಿಂದ ಹರಿಯ ವಕ್ಷಸ್ಥಳಕ್ಕೆ ಒದ್ದು ಬಿಡ್ತಾನೆ. ಆಗಲೇ ಹರಿಯು ಮೇಲಕ್ಕೆದ್ದು ವಿನಯದಿಂದ ಬಾಗಿ ಆ ಭೃಗು ಋಷಿಯ ಪಾದಗಳಿಗೆ ವಂದಿಸಿ ಅತ್ಯಂತ ಭಕ್ತಿಯಿಂದ ಆ ಮುನಿಯನ್ನು ಆಲಂಗಿಸ್ತಾನೆ. ಹಾಗೂ ಭೃಗು ಋಷಿಯನ್ನು ಕುರಿತು, ಎಲೆ ಭೃಗು ಮುನಿಯೇ, ನನ್ನ ಈ ಶರೀರವು ಅತ್ಯಂತ ಕಠಿಣವು, ಅವಿನಾಶಿಯು, ಸುರಾಸುರರಿಂದ ಭೇದಿಸಲು ಅಸಾಧ್ಯವು, ವಜ್ರಕ್ಕಿಂತ ದೃಢತರವೂ ಆಗಿರುವುದನ್ನು ನೀವು ತಿಳಿದಿದ್ದರೂ ಮೃದುತರವಾದ ನಿಮ್ಮ ಪಾದದಿಂದ ನನ್ನೆದೆಗೆ ಒದ್ದಿರಲ್ಲ. ನಿಮ್ಮ ಕೋಮಲ ಪಾದಕ್ಕೆ ಅದೆಷ್ಟು ವ್ಯತೆಯಾಯಿತೆಂದು ನನಗೆ ತಿಳಿಯದಾಗಿದೆ ಎಂದು ಕಳವಳಪಟ್ಟನು. ಆಗಲೇ ಉಷ್ಣೋದಕದಿಂದ ಆ ಋಷಿಯ ಪಾದ ಪ್ರಕ್ಷಾಲನೆ ಮಾಡಿದ. ಮಂಗಳಕರವಾದ ಬ್ರಾಹ್ಮಣನ ಪಾದೋದಕವನ್ನು ತನ್ನ ಶಿರಸ್ಸಿಗೆ ಧರಿಸಿದನು. ಜ್ಞಾನಿಗಳ ದರ್ಶನದಿಂದ ತ್ರೈಲೋಕ್ಯವು ಪಾವಿತ್ರತೆ ಪಡೆಯುವುದನ್ನು ಜಗತ್ತಿಗೆ ಆದರ್ಶಪ್ರಾಯವಾಗಿ ತೋರಿಸುವಂತೆ ಶ್ರೀಹರಿಯು ಋಷಿಯ ಪಾದೋದಕವನ್ನು ತೆಗೆದುಕೊಂಡು ತನಗೂ ತನ್ನ ಕುಟುಂಬಕ್ಕೂ
ಮಂದಿರ ಹಾಗೂ ಮನೆಯಲ್ಲಿಯ ಎಲ್ಲ ವಸ್ತು ಪದಾರ್ಥಗಳಿಗೂ ಪ್ರೋಕ್ಷಣೆ ಮಾಡ್ತಾನೆ. ಆ ನಂತರ ಭೃಗು ಋಷಿಯು ವೈಕುಂಠದಿಂದ ಸಾಗಿ ಭೂಲೋಕಕ್ಕೆ ಬರ್ತಾನ. ಭಾಗೀರಥಿ ತಟದಲ್ಲಿ ಸಮ್ಮಿಲಿತರಾಗಿದ್ದ ಋಷಿಗಳಿಗೆ ಬಂದ್ ಹೇಳ್ತಾನ. ಬ್ರಾಹ್ಮಣರೆಲ್ಲರಿಗೂ ಭೃಗು ಋಷಿಯು, ಎಲೆ ಋಷಿಗಳೇ, ನಾನು ನಿಮಗೆ ಶ್ರೇಷ್ಠ ದೇವತೆಗಳ ಬಗ್ಗೆ ನಿರ್ಣಯ ಕೊಡುವೆನೆಂದು ಹೇಳಿದ್ನಲ್ಲ, ಅದರಂತೆ ನಾನು ಸತ್ಯಲೋಕಾದಿ ಸಮಸ್ತ ಲೋಕಗಳನ್ನು ಸುತ್ತಾಡಿ ಬಂದೆ. ಕಟ್ಟ ಕಡೆಗೆ ವೈಕುಂಠಕ್ಕೆ ಬಂದು ನನ್ನ ಪ್ರವಾಸ ಮುಗಿಸಿದೆ. ನನ್ನ ಸಂಚಾರದಲ್ಲಿ ವೈಕುಂಠವಾಸಿ ಭಗವನ್ ನಾರಾಯಣನೇ ದೇವದೇವೇಶನೆಂಬ ಅನುಭವವನ್ನು ಕಂಡುಕೊಂಡೆ ಅಂತ ಹೇಳ್ತಾರೆ. ಭೃಗು ಋಷಿಯ ನಿರ್ಣಿತ ನುಡಿಗಳನ್ನು ಕೇಳಿ ಆ ಋಷಿಗಳು ಹಮ್ಮಿದ ಯಜ್ಞವನ್ನು ಮುಂದೆ ಸಾಗಿಸಿದರು ಹಾಗೂ ಜಗನ್ನಿಯಾಮಕನಾದ ಶ್ರೀ ವಿಷ್ಣುವಿಗೆ ಯಜ್ಞಫಲವನ್ನು ಸಮರ್ಪಿಸಿದರು. ಭೃಗು ಋಷಿಯು ಆ ಬ್ರಾಹ್ಮಣರೆಲ್ಲರನ್ನು ಕುರಿತು ದೇವತೆಗಳಲ್ಲಿಯ ಶ್ರೇಷ್ಠ ಕನಿಷ್ಠ ತರಗತಿಗಳನ್ನು ಹೇಳಿದ್ದೆಂತೆಂದರೆ, ಋಷಿಗಳೇ, ಶ್ರೀಹರಿಯು ಸರ್ವೋತ್ತಮನೆಂದು ಆತನಿಗೆ ಆದ್ಯ ಶ್ರೇಷ್ಠತೆಯನ್ನು ಕೊಡತಕ್ಕದ್ದು. ಅವನ ತರುವಾಯ ಕ್ರಮವಾಗಿ ಲಕ್ಷ್ಮೀದೇವಿ, ಬ್ರಹ್ಮ, ವಾಯುಗಳು, ರುದ್ರಾದಿ ದೇವತೆಗಳು ಇತ್ಯಾದಿ ದೇವ ದೈತ್ಯ ಮಾನವರೊಳಗೆ ತಾರತಮ್ಯವನ್ನು ಅರಿಯತಕ್ಕದ್ದು ಎಂದು ತತ್ವವಿಧನಾದ ಭೃಗು ಋಷಿಯು ಆ ಬ್ರಾಹ್ಮಣರೆಲ್ಲರಿಗೆ ಬೋಧನೆಯನ್ನ ಮಾಡ್ತಾರೆ. ಬಳಿಕ ಅವರೆಲ್ಲರೂ ವಿಷ್ಣುವೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನು ಎಂದು ಅರಿತು ತಾವು ಮಾಡುವ ಯಜ್ಞ ಫಲವನ್ನು ಆ ನಾರಾಯಣನಿಗೆ ಸಮರ್ಪಿಸುವ ಒಂದು ನಿರ್ಧಾರವನ್ನು ಮಾಡ್ತಾರೆ. ಹರಿಮಂದಿರದಿಂದ ಭೃಗು ಮುನಿಯು ಹಿಂತಿರುಗಿ ಹೋದ ನಂತರ ಲಕ್ಷ್ಮೀನಾರಾಯಣರಲ್ಲಿ ಕಲಹ ಆಗುವಂತ ಒಂದು ವಿಚಿತ್ರ ಘಟನೆ ನಡೀತದೆ. ಅಲ್ಲೇನಾಗ್ತದಂದ್ರ, ಭಗವಾನ್ ಹರಿಯು ಏಕಾಂತ ಮಂದಿರ ಸೇರಿ ಕುಳಿತಿರ್ತಾನ. ಲಕ್ಷ್ಮೀದೇವಿಯು ಅಲ್ಲಿಗೆ ಬರ್ತಾ. ಆಗಲಾಕೆ ಮುಖ ಸಿಟ್ಟಿನ ಕಳೆಯಿಂದ ಕೆಂಪಗಾಗಿರ್ತದೆ. ಹಾಗೆ ಒಳ ಸೇರಿ ಆಕೆಯು ತನ್ನ ಪತಿಯನ್ನು ಕುರಿತು, ಪ್ರಿಯ ದೇವೇಶ, ಜಗದೀಶ್ವರ, ಆ ಮಾನವ ಜನ್ಮದ ಭೃಗು ಋಷಿಯು ನನ್ನನ್ನು ಆಲಂಗಿಸುವ ನಿಮ್ಮ ಹೃದಯಕ್ಕೆ ಒದೆದನಲ್ಲವೇ? ಶ್ರೇಷ್ಠ ಕನಿಷ್ಠತೆಗಳನ್ನರಿಯದ ಆ ಬ್ರಾಹ್ಮಣನ ದುಷ್ಟಕೃತ್ಯವನ್ನು ನೀವು ಸನ್ಮಾನದಿಂದ ಸರಿಸಿದಿರಿ. ಅಷ್ಟೇ ಅಲ್ಲ, ಅವನನ್ನು ಪ್ರತೀಕರಿಸದೆ ಪೂಜ್ಯರಿಗೆ ನೀಡುವ ಸತ್ಕಾರವನ್ನು ಅವನು ಮಾಡಿ ಕಳಿಸಿದ್ರಿ. ದೇವೇಶನೆಂದು, ಜಗನ್ನಾಥನೆಂದು ತ್ರೈಲೋಕ್ಯದಿಂದ ಹೊಗಳಿಸಿಕೊಳ್ಳಲ್ಪಡುವ ನೀವು ಆ ಭೃಗುವಿನ ಪಾದ ಸಂವಹನೆ ಮಾಡಿ ನಿಮ್ಮ ಗೌರವಕ್ಕೆ ಕುಂದು ತಂದ್ಕೊಂಡ್ಬಿಟ್ರಲ್ಲ. ನೀವು ಆ ಅಪಮಾನವನ್ನ ಎಣಸದೇ ಇದ್ರೂ ನಿಮ್ಮ ಅರ್ಧಾಂಗಿನಿಯಾದ ನಾನು ಅದನ್ನ ನನ್ನ ಹೃದಯ ವೇದನೆ ಅಂತ ಭಾವಿಸ್ತೀನಿ. ಹಾಗೂ ನಿಮ್ಮ ಸಹನ ವೃತ್ತಿಯು ನಿಮ್ಮನ್ನು ದುರ್ಬಲ ಸ್ಥಿತಿಗೆಳೆಯಿತು ಅಂತ ತೋರಿಸ್ಲಿಗತ್ತದ. ಅದೇನೇ ಇರಲಿ, ಇನ್ನು ನಾನು ದೂಷಿತವಾದ ನಿಮ್ಮ ಹೃದಯವನ್ನು ಸೋಂಕಿ ನನ್ನ ಹೃದಯವನ್ನು ಕೆಡಿಸ್ಕೊಳ್ಳಂಗಿಲ್ಲ. ಆದ್ದರಿಂದ ನಾನು ನಿಮ್ಮ ಸನ್ನಿಧಿಯನ್ನು ಬಿಟ್ಟು ದಿವ್ಯವಾದ ಕರವೀರಪುರದಲ್ಲಿ ಹೋಗಿ ವಾಸ ಮಾಡ್ತೇನೆ ಅಂತಂತಾಳು ಲಕ್ಷ್ಮೀದೇವಿಯು. ಪತಿಯೊಡನೆ ಪ್ರೇಮ ಕಲಹ ಮಾಡಿ ಆಗಲೇ ಕರವೀರ ಕ್ಷೇತ್ರಕ್ಕೆ ಹೊರಡ್ತಾ. ಲಕ್ಷ್ಮಿಯು ಮಂದಿರ ತೊರೆದು ಹೋದುದರಿಂದ ಆ ಇಂದಿರಾರಮಣನು ಕುಂದಲಿಲ್ಲ, ಕೊರಗಲಿಲ್ಲ. ಮುಂದೆ ದ್ವಾಪರಾಂತ್ಯದಲ್ಲಿ 28ನೆಯ ಕಲಿಯುಗವು ಪ್ರಾಪ್ತವಾದ ನಂತರ ದೇಶ, ಕಾಲ, ಕರ್ಮ ಪರಿಚ್ಛೇದಗಳಿಗನುಸರಿಸಿ ಹೃಷ್ಟಳಾದ ಲಕ್ಷ್ಮೀದೇವಿಯನ್ನು ಸುಶಾಂತಗೊಳಿಸುವೆನು ಎಂಬ ಸಂಕಲ್ಪ ಮಾಡ್ತಾನೆ ಮತ್ತು ಲಕ್ಷ್ಮೀವರ್ಜಿತ ಹರಿಮಂದಿರವನ್ನು ತಾನೂ ತೊರೆದು ಒಂದೆಡೆಗೆ ಹೋಗುವ ವಿಚಾರ ಮಾಡ್ತಾನೆ. ತನ್ನ ವಿಚಾರದಂತೆ ಅವನು ಆಗಲೇ ವೈಕುಂಠದಿಂದ ಪ್ರಯಾಣ ಬೆಳೆಸಿ ಭೂಲೋಕಕ್ಕೆ ಬರ್ತಾರೆ. ಪಾವನ ಸರಿತೆಯಾದ ಭಗೀರಥಿಯ ದಕ್ಷಿಣ ದಿಕ್ಕಿನಲ್ಲಿ 300 ಯೋಜನ ಅಂತರದಲ್ಲಿ ಸುವರ್ಣಮುಖಿ ಎಂಬ ನದಿ ಇರುವುದು. ಆ ನದಿಯ ಮಹತ್ವವು ಮಿಗಿಲಾದದ್ದಿರುವುದು. ಪರಾಶರ ಪುತ್ರ ವ್ಯಾಸನು ಶುಕಮುನಿಗೆ ವರ ನೀಡಿದ ಹಾಗೂ ಅಗಸ್ತ್ಯ ಋಷಿಯಿಂದ ಪೂಜ್ಯತೆ ಹೊಂದಿದ ಆ ನದಿಯ ಉತ್ತರ ದಿಕ್ಕಿನಲ್ಲಿ 2.5 ಹರದಾರಿಯ ಮೇಲೆ ಉನ್ನತವಾದ ವೆಂಕಟಾದ್ರಿ ಎಂಬ ಪುಣ್ಯವನವಿರುವುದು. ಇದನ್ನು ತಿಳಿದು ವೈಕುಂಠದಿಂದ ಹೊರಟಂತ ಶ್ರೀಮನ್ನಾರಾಯಣನು ಆ ವೆಂಕಟಾದ್ರಿಗೆ ಬಂದಿಳಿತಾನೆ. ಜನಕರಾಜನೇ, ವೆಂಕಟಾದ್ರಿಯು ಸಾಮಾನ್ಯಗಿರಿಯಲ್ಲ, ಮೇರು ಪರ್ವತದ ಮಗು ಎಂದು ಆ ಪರ್ವತವನ್ನು ತಿಳಿಯುವರು. ಆ ಗಿರಿಯಲ್ಲಿ ಅತ್ಯಂತ ಪವಿತ್ರ ತೀರ್ಥಗಳೆಷ್ಟೋ ಒಳಗೊಂಡಿರುವವು. ರಜತ, ಸುವರ್ಣಾದಿ ಅಮೂಲ್ಯ ಲೋಹಗಳಿಗೆ ಆಗರವೆನ್ನಿಸಿದ ಆ ಶೈಲ ಪ್ರದೇಶವು ಸಾಕ್ಷಾತ್ ಶೇಷಾವತಾರಿಯಾಗಿಯೂ ಶ್ರೀಮನ್ನಾರಾಯಣನ ಸನ್ನಿಹಿತದಿಂದ ದಿವ್ಯವಾದ ಪ್ರತಿ ವೈಕುಂಠವಾಗಿಯೂ ಶೋಭಿಸುವುದು. 300 ಯೋಜನ ಉದ್ದವಾಗಿಯೂ 3 ಯೋಜನ ಅಗಲವಾಗಿಯೂ ಪಸರಿಸಿದ ಈ ಪರ್ವತವು ಶೇಷವಾಯುಗಳ ಸಂವಾದ ನಡೆದ ಕಾಲಕ್ಕೆ ವೈಕುಂಠದಿಂದ ಈ ಲೋಕದಲ್ಲಿ ಬಂದು ಬಿದ್ದಿರುವುದು
ಈ ನಿಡಿದಾದ ಪರ್ವತದ ಮುಖವೇ ವೆಂಕಟಾಚಲವು, ಮಧ್ಯಪ್ರದೇಶವೇ ನೃಸಿಂಹಾಚಲವು ಹಾಗೂ ಇದರ ತುದಿಬಾಲವೇ ಶ್ರೀಶೈಲವು. ಈ ಪರ್ವತದ ವನಗಳಲ್ಲಿ ಕುಂದ, ಮಂದಾರ, ಹಲಸು, ಮಾವು ಮುಂತಾದ ಫಲಪುಷ್ಪಗಳ ವೃಕ್ಷ ವಲ್ಲರಿಗಳು ನಿಬಿಡವಾಗಿ ಬೆಳೆದಿರುವವು. ಸುವರ್ಣ ರಜತಾದಿ ಲೋಹಗಳು ಹೇರಳವಾಗಿ ದೊರೆಯುವವು. ಹಂಸ, ಕಾರಂಡಕ ಮುಂತಾದ ಪಕ್ಷಿಗಳು ಸತತವೂ ನಲಿದಾಡುವವು. ಸಿಂಹ, ಶಾರ್ದೂಲ ಮುಂತಾದ ವನ್ಯ ಪಶುಗಳು, ಆಕಳು, ಕುದುರೆ ಮೊದಲಾದ ಗ್ರಾಮ್ಯ ಪಶುಗಳು ಅಗಣಿತವಾಗಿ ಹಿಂಡು ಕಟ್ಟಿಕೊಂಡು ಸಂಚರಿಸುವವು. ರಾಜ, ಇಂಥು ಅಖಿಲ ಸಿರಿ ಸಂಪದ್ಯುಕ್ತವೂ ಮನೋಹಾರಿಯೂ ಆಗಿರುವ ಆ ಪರ್ವತದ ಕಾನನಗಳೆಲ್ಲ ಪುಣ್ಯಮಯವಾಗಿರುವವು. ದೇವತೆಗಳ ಸಮೂಹಗಳು ಅಲ್ಲಿಯ ವೃಕ್ಷ ತರು ಲತೆಗಳಾಗಿ ಶ್ರೀಮನ್ನಾರಾಯಣನ ಸೇವೆಯಲ್ಲಿ ಬದ್ಧ ಕಂಕಣರಾಗಿ ನಿಂತಿರುವವು. ಅದರಂತೆ ಋಷಿಗಳೆಲ್ಲ ಮುಕ್ತಿ ಪಡೆಯುವ ಆಶೆಯಿಂದ ಮೃಗಗಳಾಗಿ ಆ ಗಿರಿಯಲ್ಲಿ ಸಂಚರಿಸುತ್ತಿರುವರು. ಪಿತೃಗಳು ನಾರಾಯಣನ ಪಾದಪಂಕಜದಲ್ಲಿ ಉದ್ಧತರಾಗಬೇಕೆಂದು ಅಲ್ಲಿ ಪಕ್ಷಿ ಸಂಕುಲವಾಗಿ ಹಾರಾಡುತ್ತಿರುವರು. ಯಕ್ಷ ಕಿನ್ನರರು ಸತತವೂ ದೇವದೇವೇಶನ ಸನ್ನಿಧಿಯು ತಮಗೆ ಅಂತರಿಸಬಾರದೆಂಬ ಇಚ್ಛೆಯಿಂದ ಆ ದೇವಗಿರಿಯಲ್ಲಿ ಕಲ್ಲು ಬಂಡೆಗಳಾಗಿ ಸ್ಥಿರಗೊಂಡಿರುವರು. ರಾಜ, ಗಿರಿರಾಜನೆನಿಸಿದ್ದ ಮೇರುಪರ್ವತದ ಪುತ್ರನೆಂದು ಖ್ಯಾತಿ ಪಡೆದ ಹಾಗೂ ಸಕಲೈಶ್ವರ್ಯದಿಂದ ಯುಕ್ತವಾದ ಆ ವೆಂಕಟಾಚಲದ ಪ್ರಭಾವವನ್ನು, ಅದರಂತೆ ಶ್ರೀಹರಿಯ ಮಹಾಮಹಿಮೆಯನ್ನು ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು ತಿಳಿಯಲು ಅಸಮರ್ಥರಾಗಿರುವರೆಂದ ಮೇಲೆ ಅತ್ಯಲ್ಪಮತಿಗಳು ಅಪೂರ್ಣ ಜ್ಞಾನಿಗಳು ಆಗಿರುವ ಮಾನವರ ಬುದ್ಧಿಗೆ ಅದೆಂತು ಗೋಚರವಾಗುವುದು ಅಂತ ಶತಾನಂದ ರಾಜನು ಜನಕರಾಜನಿಗೆ ಭೃಗು ಋಷಿಯಿಂದ ತ್ರಿಮೂರ್ತಿಗಳ ಪರೀಕ್ಷೆಯಾಗಿದ್ದ ಒಂದು ಪರೀಕ್ಷೆಯಾಗಿದ್ದನ್ನು ಎಂದು ಶತಾನಂದನು ಜನಕರಾಜನಿಗೆ, ಈಗ ತ್ರಿಮೂರ್ತಿಗಳ ಪರೀಕ್ಷೆ ಹೆಂಗಾತು ನೋಡಿದ್ರಲ್ಲ ಅದನ್ನ ಮತ್ತ ಶೇಷಾಚಲದ ವರ್ಣನೆಯನ್ನ, ಶೇಷಾಚಲ ನೋಡ್ಲಿಕ್ಕೆ, ವೆಂಕಟಾದ್ರಿ ನೋಡ್ಲಿಕ್ಕೆ ಹೆಂಗದ, ಎಷ್ಟು ವಿಸ್ತಾರವಾಗ್ಯದ, ಅಲ್ಲಿ ಯಕ್ಷ ಕಿನ್ನರರು ಆಗಿರ್ಬೋದು, ದೇವಾನುದೇವತೆಗಳಾಗಿರ್ಬೋದು, ಯಾವ್ಯಾವ ಥರದಲ್ಲಿ ವಾಸವಾಗಿದ್ದಾರ ಅನ್ನೋದನ್ನ ಶತಾನಂದ ರಾಜನು ಜನಕರಾಜನಿಗೆ 2ನೇ ಅಧ್ಯಾಯ ಒಳಗ ತಿಳಿಸ್ಕೊಡ್ತಾರೆ. ಇತಿ ಶ್ರೀ ವೆಂಕಟೇಶ ಮಹಾತ್ಮೆ ದ್ವಿತೀಯೋಧ್ಯಾಯ.